ಪ್ರಶಸ್ತಿ ಪುರಸ್ಕೃತ ವೆಂಕಪ್ಪ ಸುಗೇತಕರ್ಗೆ ಸಚಿವ ಆರ್.ಬಿ. ತಿಮ್ಮಾಪುರ ಸನ್ಮಾನಿಸಿದ್ದಾರೆ. ವೆಂಕಪ್ಪ ಸುಗೇತಕರ್ ಮನೆಗೆ ಭೇಟಿ ನೀಡಿದ ಸಚಿವ ತಿಮ್ಮಾಪುರ ಹಿರಿಯ ಗೋಂದಳಿ ಕಲಾವಿದನಿಗೆ ಶಾಲು ಹೊದಿಸಿ ಗೌರವಿಸಿದರು. ಈ ವೇಳೆ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಹಾಗೂ ಸಿಇಒ ಶಶಿಧರ ಕುರೇರ ಮತ್ತು ಎಸ್ಪಿ ಅಮರನಾಥ ರೆಡ್ಡಿ ಉಪಸ್ಥಿತರಿದ್ದರು. ಸಚಿವರು ಹಾಗೂ ಅಧಿಕಾರಿಗಳ ಎದುರು ಗೋಂದಳಿ ಹಾಡು ಹಾಡುವ ಮೂಲಕ ವೆಂಕಪ್ಪ ಸುಗೇತಕರ್ ಗಮನ ಸೆಳೆದರು. ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಉಪಟಳ ಮುಂದುವರೆದಿದೆ. ಬೇಲೂರು ತಾಲೂಕಿನ ತಗರೆ ಗ್ರಾಮದಲ್ಲಿ ಹಿಂಡು ಹಿಂಡಾಗಿ ಆನೆಗಳು ಪ್ರತ್ಯಕ್ಷವಾಗಿವೆ. 25ಕ್ಕೂ ಹೆಚ್ಚು ಕಾಡಾನೆಗಳು ಒಮ್ಮೆಲೆ ಧೂಳೆಬ್ಬಿಸ್ತಾ ರಸ್ತೆ ದಾಟುವ ದೃಶ್ಯ ಸೆರೆಯಾಗಿದ್ದು ಆತಂಕ ಸೃಷ್ಟಿಸಿವೆ. ಕಾಡಾನೆಗಳು ಕಂಡು ಕಾಫಿ ತೋಟದ ಕೆಲಸಗಾರರು ಮನೆಗೆ ವಾಪಸ್ ಆಗಿದ್ದಾರೆ. ಬೇಲೂರು ಭಾಗದಲ್ಲಿ ಪದೇ ಪದೇ ಕಾಡಾನೆಗಳು ಕಾಣಿಸಿಕೊಳ್ತಾ ಇದ್ದು, ಕಾಡಾನೆಗಳನ್ನು ನಿಯಂತ್ರಿಸದ ಅರಣ್ಯ ಇಲಾಖೆ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಮದ್ಯದಂಗಡಿ ಓಪನ್ಗೆ ಸ್ಥಳೀಯ ನಿವಾಸಿಗಳು ತಿರುಗಿ ಬಿದ್ದ ಘಟನೆ ಆನೇಕಲ್ನ ಹರಳೂರು ಚೆನ್ನಕೇಶವದಲ್ಲಿ ನಡೆದಿದೆ. ಈ ರಸ್ತೆಯಲ್ಲಿ ಶಾಲಾ ಕಾಲೇಜುಗಳು ಇದ್ರೂ ಕೂಡ ಬಾರ್ಗಳನ್ನು ಓಪನ್ ಮಾಡ್ತಿದ್ದಾರೆ. ಈಗಾಗಲೇ ತುಂಬಾ ಬಾರ್ಗಳಿದ್ದು ಮತ್ತೊಂದು ಬಾರ್ ಬೇಡ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ರಸ್ತೆಯಲ್ಲಿ ಒಬ್ಬಂಟಿಯಾಗಿ ಹೆಣ್ಣು ಮಕ್ಕಳು ಓಡಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮಕ್ಕಳ ಮನಸ್ಸಿನ ಮೇಲೆ ಇದು ದುಷ್ಪರಿಣಾಮ ಬೀರ್ತಾ ಇದೆ. ಹೀಗಾಗಿ ಕೂಡಲೇ ಬಾರ್ ತೆರವುಗೊಳಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ರು. ಅಲ್ಲದೆ ಸಚಿವರು ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.